ಗಂಡಾಂತರ ಕಳಿಬೇಕು ಅಂತ ನಿನ್ನ ಅಮ್ಮ ಮಾಡ್ತಿರೋ ಪ್ರಯತ್ನಕ್ಕೆ ನೀನೇ ಅಡ್ಡಿಯಾದರೂ ಹೇಗೋ ಬಿಜಿ? ಹೋಗಿ ಬಿದ್ಕೋ, ಹೋಗು. ಅವಳ ಅಪ್ಪ ಸತ್ತಿರೋ ವಿಷಯ ಅವಳಿಗೆ ಗೊತ್ತಾಗದಿರಲಿ ಅಂತ ದೇವರಲ್ಲಿ ಬೇಡ್ಕೊ. ಹೋಗು, ಹೋಗು. ಮಮ್ಮ, ನೀನು ಮಲ್ಗಲ್ವಾ ಮಮ್ಮ? ಕಣ್ಣಿಗೆ ಒಂಚೂರು ಎಣ್ಣೆ ಬಿಟ್ಕೊಂಡು ನೀನು ನಿದ್ದೆ ಮಾಡೋದನ್ನು ನೋಡ್ತಾ ಕೂರ್ಬೇಕು. ನಾನು ನಿನ್ನ ಕಾಯೋ ಜವಾಬ್ದಾರಿ ನಂತು. ಏನಾದರೂ ಮಿಸ್ ಆದರೆ ನನ್ನ ಹೆಣ ನೋಡೋಕ್ಕೂ ನಾನಿರಲ್ಲ ಕಣೋ. ಹೋಗು, ಮಲ್ಕೋ. ಓ, ಬಾರಿಸ್ತೀನಿ. ಗೆಟ್ ಔಟ್, ಗೆಟ್ ಲಾಸ್ಟ್. ಅಪ್ಪ, ಕೈ ಮುಗಿತೀನಿ, ಒಂದೇ ಒಂದ್ಸಲಿ ಮಾತಾಡಪ್ಪ. ಎದ್ದೇಳಪ್ಪ. ಅಪ್ಪ ಎದ್ದೇಳಪ್ಪ, ಒಂದೇ ಒಂದ್ಸಲಿ ಮಾತಾಡಪ್ಪ. ಇದೆಲ್ಲೇ ಹೇಳ್ತಾರೆ ಗೀತಾ ಅವರು. ನಿಮ್ಗಳ ರಗಳೆ ಮುಗಿಯಲ್ಲ, ನಾನ್ ಸತ್ತೋದ್ರೆ ಸಾಕು, ಅದೇ ನೆಮ್ಮದಿ ಅಂತಿದ್ರಲ್ಲ. ನೋಡೆ ನೋಡೆ ಹೇಗ್ ಮಲಗಿದ್ದಾರೆ. ನೀವ್ ಹೀಗೆ ಮಾಡಿದ್ರೆ ನಾವು ಹೇಗ್ರಿ ಬದುಕೋದು? ನಿಮ್ಮನ್ನ ನಾನು ಹೇಗ್ರಿ ಬದುಕೋದು? ಅಪ್ಪ ಹೇಳಪ್ಪ. ಅಪ್ಪ 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 ಅಮ್ಮ, ಅಪ್ಪ ಕಣ್ಬಿಟ್ರಮ್ಮ. ನಾನು ಹೇಳಿಲ್ವಾ ಅಪ್ಪಂಗೆ ಏನಾಗಲ್ಲ? ನೋಡು, ಅಪ್ಪ ಕಣ್ಬಿಟ್ಟಿದ್ದಾರೆ, ನೋಡಮ್ಮ. ಸುಶೀಲಾ, ಎದೆಗೆ ಯಾಕೆ ಅಷ್ಟೊಂದು ಜೋರಾಗಿ ಗೊತ್ತಿದ್ದೆ? ತುಂಬ ನೋವಾಗ್ತಿದೆ ಕಣೆ. ಇನ್ನೊಂದು 5 ಸರಿ ನೀನು ಹೀಗೆ ಗೊತ್ತಿದ್ದಿದ್ರೆ ನಾನು ಸತ್ಯ ಹೋಗ್ತಿದ್ದೆ. ನೀವು ಸತ್ತಿಲ್ಲ ರೀ, ನೀವು ಸತ್ತಿಲ್ಲ, ನೀವು ಬದುಕಿದ್ದೀರಾ. ಗೀತಾ, ಗೀತಾ, ನಿಮ್ಮಪ್ಪ ಬದುಕಿದ್ದಾರೆ. ಗೀತಾ, ನಿಮ್ಮಪ್ಪ ಬದುಕಿದ್ದಾರೆ ಕಣೆ. ಏನೇ ಸುಶೀಲಾ, ಹಾಗಾದ್ರೆ ನೀನು ಸತ್ತೋಗಿದ್ನ? ಹೌದಪ್ಪ, ನಿನ್ನೆ ರಾತ್ರಿ ನೀವು ವಿಷ ಕುಡ್ದಿದ್ನಲ್ವಾ? ಮತ್ತೆ ಯಾಕೆ ನನ್ನ ಬದುಕಿಸಿದ್ರಿ? ರೀ ಅಭಿಷೇಕ್, ಏನ್ರಿ ಇದು? ಏನು ಡಯಾಗ್ನೋಸ್ ಮಾಡಿದ್ದೀರಾ ಸರ್? ಅಲ್ಲಿ ನೋಡಿ, ಸ್ಟಿಲ್ ECG ಮಾನಿಟ್ರಲ್ಲಿ ವೇರಿಯೇಷನ್ ಹಾಗೇ ಇದೆ. ಅದನ್ನು ನೋಡಿಕೊಂಡೆ ಸರ್ ಇವರು ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ದು. ಸರ್, ನಿಮ್ಮ ನರ್ಸ್ ಹೇಳಿದ್ರು, ಅವ್ರ ಮಾತು ನಂಬ್ಕೊಂಡು. ಅಲ್ಲ ರೀ, ಅವ್ರಿಗೇನೋ ಬುದ್ಧಿ ಇಲ್ಲ, ನಿಮಗಾರೋ ಬುದ್ಧಿ ಬೇಡವಾ? ಮಾನಿಟ್ರ್ ನೋಡ್ಬಿಟ್ಟು ವ್ಯಕ್ತಿ ಬದುಕಿದಾನೋ ಸತ್ತಿದಾನೋ ಅಂತ ಡಿಸೈಡ್ ಮಾಡ್ತಿರಲ್ಲ. ಸಿಂಪಲ್ ಆಗಿ ಪಲ್ಸ್ ಹಿಡಿದು ನೋಡಿದ್ರೆ ಗೊತ್ತಾಗ್ತಿರ್ಲಿಲ್ವಾ? ಸಾರಿ ಡಾಕ್ಟರ್. ಏನ್ರಿ ಸಾರಿ? ECG ಏನೋ ಪ್ರಾಬ್ಲಮ್ ಇರೋ ಕಾರಣಕ್ಕೆ
ಬದುಕಿರೋ ವ್ಯಕ್ತಿನ ಸತ್ತ ಅಂತ ಹೇಳ್ಬಿಟ್ರೆ ಹೇಗ್ರಿ? ಸತ್ಯ, ನಿಮ್ಗೇನು ಆಗ್ಲಿಲ್ವಲ್ಲ? ನಾನೆಷ್ಟು ಹೆದರ್ಬಿಟ್ಟಿದ್ದೆ ಗೊತ್ತಾ? ಸತ್ತಿದ್ದೀನಿ ಅಂತ ನೀನು ಹೆದರ್ಕೊಂಡ್ಬಿಟ್ಟಿದ್ದೆ. ಆದರೆ ಈಗ ನಾನು ಬದುಕಿದ್ದೀನಿ ಅಂತ ನನಗೆ ಹೆದರಿಕೆ ಆಗ್ತಿದೆ ಸುಶೀಲಾ. ಈ ಡಾಕ್ಟ್ರು ಏನೋ ಇಂಜೆಕ್ಷನ್ ಕೊಟ್ಟರು, ಒಳ್ಳೆ ನಿದ್ದೆ ಬಂದ್ಬಿಡ್ತು. ನಿದ್ದೆ ಕೂಡ ಒಂಥರ ಸಾವೇ ಸುಶೀಲ. ಹೀಗೆ ಎಚ್ಚರ ಆಗ್ಬಿಡ್ತು. ಸಾವು ಕೊಡೋ ಸುಖ ಬದುಕು ಕೊಡಲ್ವಲ್ಲ ಸುಶೀಲ. ಮತ್ತೆ ಹಾಗೆಲ್ಲ ಮಾತಾಡಬೇಡಿ. ನೀವೀಗ ರೆಸ್ಟ್ ಮಾಡಿ. ನಡೆದಿರೋ ಘಟನೆಗಳನ್ನ ನೆನೆಸ್ಕೊಂಡು ತಲೆ ಕೆಡಿಸ್ಕೋಬೇಡಿ. ರೇ, ಜೀವನ ಇದ್ರೆ ಅದನ್ನ ರಿಪೇರಿ ಮಾಡಿಕೊಂಡು ಹೇಗೋ ಬದುಕ್ಬಿಡ್ಬೋದು. ಅದೆಲ್ಲ ಬಿಡಿ, ನೀವೀಗ ರೆಸ್ಟ್ ಮಾಡಿ. ಅಪ್ಪ, ಸುಶೀಲ, ನಾನು ನೆಮ್ಮದಿಯಾಗಿರ್ಬೇಕು ಅಂದರೆ ನಿನ್ನ ಮಗಳನ್ನ ಮಾತಾಡಬೇಡ ಅಂತ ಹೇಳೆ. ಇದೇನಿದು, ಡಾಕ್ಟರ್ ಫೋನ್ ಮಾಡ್ತಾ ಇದ್ದಾರಲ್ಲ? ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಎನಿ ಪ್ರಾಬ್ಲಮ್? ಹೌದು ಮೇಡಮ್. ಏನಾಯಿತು? ಆ ಶ್ರೀನಿವಾಸ್ ಸತ್ತಿದ್ದಾರೆ ಅನ್ನೋ ವಿಷಯ ಅವ್ರ ಮನೆಯವ್ರಿಗೆ ಗೊತ್ತಾಗ್ಬಿಡ್ತಾ? ಹಾಂ ಮೇಡಮ್. ನೋ, ಗೊತ್ತಾಗಬಾರ್ದಾಗಿತ್ತು ರೀ. ಇವಾಗ ಗೀತಾ ಏನು ಮಾಡಿಬಿಡ್ತಾಳೋ? ಇವತ್ತು ಸಂಜೆ ತನಕ ಆ ವಿಷಯನ ಮುಚ್ಚಿಡಿ ಅಂತ ನಾನು ಹೇಳಿದ್ದೆ ತಾನೆ. ಅಷ್ಟರಲ್ಲಿ ನಮ್ಮ ಅಟೆಂಡರ್ ಕಡೆಯಿಂದ ವಿಷಯ ಗೊತ್ತಾಯಿತು. ಅವರು ಬಂದು ಬೈದು ಗೋಳಾಡಿ ಜಗಳ ಮಾಡಿದ್ರು ಮೇಡಮ್. ಆದರೆ ವಿಷಯ ಏನು ಗೊತ್ತಾ ಮೇಡಮ್? ಏನು? ಶ್ರೀನಿವಾಸ್ ಅವರು ಸತ್ತಿಲ್ಲ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಮತ್ತು ಅವ್ರು ಸತ್ತಿದ್ದಾರೆ ಅಂತ ಹೇಗ್ರಿ ಹೇಳಿದ್ರಿ ನೀವು ನನಗೆ? ಮೇಡಮ್, ಅದು ನಮ್ಮ ಜೂನಿಯರ್ ಡಾಕ್ಟರ್ ಮಾಡಿದ್ದು ಎಡವಟ್ಟು. ಎನಿವೇ, ಥ್ಯಾಂಕ್ ಗಾಡ್. ಆ ಶ್ರೀನಿವಾಸ್ ಬದುಕಿದ್ದಾನೆ ಅನ್ನೋದೇ ದೊಡ್ಡ ವಿಷಯ. ಇಲ್ಲಿ ಸದ್ಯಕ್ಕಂತೂ ಅವಳು ನಮ್ಮ ತಂಟೆಗೆ ಬರೋದಿಲ್ಲ. ಅಪ್ಪ ಬದುಕಿದ್ದಾನೆ ಅನ್ನೋ ಸಂತೋಷದಲ್ಲಿ ಇವತ್ತಿನ ದಿವಸಕ್ಕಾದರೂ ಎಲ್ಲ ಮರ್ತು ಬಿಡ್ತಾರೆ. ಯಾರು ಮೇಡಮ್? ಬಿಡಿ, ಅದು ನಿಮಗೆ ಸಂಬಂಧಪಟ್ಟಿದ ವಿಚಾರ. ನನ್ನ ಸಮಸ್ಯೆಗೆ ಸಿಕ್ಕ ಪರಿಹಾರ. ಸುಮ್ಮನೆ ಗಾಬರಿ ಹಿಡಿಸಿದ್ರಿ, ಆದರೂ ಒಳ್ಳೆ ಸುದ್ದಿ ಕೊಟ್ರಿ. ಎನಿವೆ, ಥ್ಯಾಂಕ್ ಯು. ಗೀತಾ, ಇವತ್ತು ಸಂಜೆ ನಿಶ್ಚಿತಾರ್ಥದ ಹೆಸರಲ್ಲಿ ನನ್ನ ಮಗನ ಮದುವೆ ರಾಯಚೂರಿನ ಹುಡುಗಿ ಜೊತೆ ನಡೆಯುತ್ತೆ. ಅಲ್ಲಿಗೆ ಎಲ್ಲಾನು ಮುಗಿಯುತ್ತೆ. ಅಲ್ಲಿ ತನಕ ನೀನು ನಿಮ್ಮಪ್ಪ ಬದುಕಿದ ಖುಷಿಲಿ ಸಂತೋಷವಾಗಿರು. ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ ಮೇಡಮ್. ನೀವು ಈ ವಿಚಾರನ ಪೊಲೀಸ್ ತನಕ ತಗೊಂಡು ಹೋದರೆ ಆಸ್ಪತ್ರೆ ಹೆಸರು ಕೆಡುತ್ತೆ, ತೊಂದರೆ ಆಗುತ್ತೆ. ಪ್ಲೀಸ್. ನಮಗಾಗಿದ್ದು ತೊಂದರೆ ಅಲ್ವಾ ಸರ್? ಮೊದಲು ಬದುಕಿರೋ ವ್ಯಕ್ತಿನ ಸತ್ತ ಅಂತ ಹೇಳಿದ್ದು.
ಎರಡನೇದು ಆ ಸಾವನ್ನ ನಮ್ಮಿಂದ ಮುಚ್ಚಿಟ್ಟಿದ್ದು. ಮೂರನೇದು ಮತ್ತೆ ಮಾಡಲೇಬಾರ್ದಾಗಿತ್ತು, ಸತ್ತವ್ರನ್ನ ಬದುಕಿಸ್ತೀನಿ ಅಂತ ಹೇಳಿ ರಾತ್ರಿ ದುಡ್ಡು ಕೇಳಿದ್ದು. ಅದಕ್ಕೆ ನಾವು ಒದ್ದಾಡಿದ್ದು, ಕಂಡ್ಕೊಂಡವ್ರ ಮನೆ ಬಾಗಿಲು ತಟ್ಟಿ ಅದನ್ನ ಹೊಂದಿಸ್ಕೊಂಡು ಬಂದು ನಾವು ಕಟ್ಟಿದ್ದು. ತಗೊಳ್ಳಿ ಮೇಡಮ್, ಆ ದುಡ್ಡೆಲ್ಲ ವಾಪಸ್ ಕೊಟ್ಬಿಡ್ತಾ ಇದ್ದೀನಿ. ವಾಪಸ್ ಕೊಡ್ಬೋದು ಸರ್, ಆದರೆ ಆ ಟೆನ್ಷನಲ್ಲಿ ನಮ್ಮ ಅಮ್ಮಂಗೆ ಏನಾದರೂ ಆಗಿದ್ರೆ ನೀವು ವಾಪಸ್ ಕೊಡ್ತಿದ್ರಾ? ಸುಶೀಲ, ಕವರ್ ತಗೊಂಡು ನಿನ್ನ ಮಗಳನ್ನ ತೆಪ್ಪಗೆ ನಡೀದಕ್ಕೆ ಹೇಳೆ. ಅಪ್ಪ, ಇವ್ರು ಮಾಡಿದ ಅನ್ಯಾಯ ಅಪ್ಪ. ನೋವು ಗೊತ್ತಿದ್ರು ಅದನ್ನ ಎನ್ಕ್ಯಾಶ್ ಮಾಡಕ್ ಹೊಟ್ರು ನೀಚ್ರಪ್ಪ. ಎಲ್ಲರೂ ಗೊತ್ತಿದ್ದೇ ಅವ್ರವ್ರ ಆಟ ಆಡ್ತಾ ಇರ್ತಾರೆ. ನಿನ್ನ ಮಗಳು ಅಷ್ಟೇ ಅಲ್ವಾ ಸುಶೀಲ? ನಾನು ಬೇಡ ಅಂದರೂ ಹೋಗಿ ಸ್ಪೋರ್ಟ್ಸ್ ಆಡಿದ್ಲು. ನನಗೆ ನೋವಾಗುತ್ತೆ ಅಂತ ಗೊತ್ತಿದ್ರು ಆ ಮಿನಿಸ್ಟ್ರ್ ಮಗನ್ನ ಶೀಲಾ, ನನಗೆ ಟೆನ್ಷನ್ ಜಾಸ್ತಿ ಆಗ್ತಿದೆ. ನಡಿ ಹೋಗೋಣ. ಏನಾದ್ರೂ ಆಗ್ಲಿ ಸರ್, ಇಂಥ ನೀಚ್ ಕೆಲಸ ಮಾಡಿರೋ ಇಬ್ರು ಡಾಕ್ಟರ್ಗಳಿಗೆ ಶಿಕ್ಷೆ ಇಲ್ವಾ ಸರ್? ಖಂಡಿತ ಇದೆ ಅಮ್ಮ. ಈ ಕ್ಷಣವೇ ಇವರನ್ನ ಕೆಲಸದಿಂದ ಕಿತ್ತಾಕಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ವೃತ್ತಿಗೆ ಯಾವ ಆಸ್ಪತ್ರೆಯಲ್ಲೂ ಇವರನ್ನ ಕೆಲಸಕ್ಕೆ ತಗೊಳ್ಬಾರ್ದು. ಆ ಥರ ಇವ್ರ ಹೆಸರನ್ನ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸ್ತಾ ಇದ್ದೀನಿ. ಮಾಡಿರೋ ಕೆಲಸಕ್ಕೆ ಇವರಿಗೆ ಸರಿಯಾದ ಶಿಕ್ಷೆ ಆಗೇ ಆಗುತ್ತಮ್ಮ. ಯು ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್. ಸಮಾಜಘಾತಕರಿಗೆ, ಪ್ರೊಫೆಷನಲ್ ದ್ರೋಹಿಗಳಿಗೆ ಸರಿಯಾದ ಶಿಕ್ಷೆ ಕೊಡಿಸೋದು ನನ್ನ ಜವಾಬ್ದಾರಿನಮ್ಮ. ಐ ವಿಲ್ ಡೆಫಿನೆಟ್ಲಿ ಡೂ ಇಟ್.